ಹಾಂ, ಈಗ ನಾವು 8ನೇ ಕಲಿಕಾಫಲ 7ನೇ ತರಗತಿ ಕಲಿಕಾ ಹಾಳೆ 65 ಅಭ್ಯಾಸ ಮಾಡಾಕತ್ತೇವೆ. ಏನು ತಿಳ್ಕೊಳಕತ್ತೇವೆ ಅಂದ್ರೆ ನಾವು ತ್ರಿಭುಜದ ಮಧ್ಯರೇಖೆ ಅಂದರೆ ಏನು ಅನ್ನೋದನ್ನು ಒಂದು ಚಟುವಟಿಕೆ ಮಾಡೋ ಮೂಲಕ ತಿಳ್ಕೊಳಕತ್ತೇವೆ. ಅದಕ್ಕೆ ಇಬ್ಬರು ವಿದ್ಯಾರ್ಥಿಗಳು 3 ಜನ ವಿದ್ಯಾರ್ಥಿನಿಯರು ಇಲ್ಲೇ ನನ್ನ ಜೊತೆಗೆ ಬಂದಾರ. ಈಗ ನಾವೇನು ಮಾಡೇವಿ, ತ್ರಿಭುಜದ ಮಾದರಿಗಳನ್ನು ಕಟ್ ಮಾಡಿ ಇಟ್ಕೊಂಡೇವಿ. ಇವೇನಿವು ತ್ರಿಭುಜದ ಮಾದರಿಗಳಿವು, ತ್ರಿಭುಜ ಅಲ್ಲ. ತ್ರಿಭುಜನ ಕೈಯಾಗಿ ಹಿಡ್ಯಾಕೆ ಸಾಧ್ಯ ಇಲ್ಲದ ಹೇಳನಲ್ಲಿ ಮೊನ್ನೆ. ಯಾಕಂದ್ರೆ ಇವು ಕೇವಲ 2 ಆಯಾಮದ ಆಕೃತಿಗಳು. 2 ಆಯಾಮದ ಆಕೃತಿಗಳನ್ನ ನಾವು ಚಿತ್ರ ತೆಗಿಯೋಕೆ ಸಾಧ್ಯ ಐತಿ, ಆದ್ರೆ ಅವನ ಕೈಯೊಳಗೆ ಹಿಡಿಯೋಳಕ್ಕೆ ಸಾಧ್ಯ ಇಲ್ಲ. ಅವುಗಳ ಮಾದರಿಗಳನ್ನು ತೊಗೊಂಡೇವು ನಾವು, ಹೌದಲ್ಲ? ತ್ರಿಭುಜದ ಮಾದರಿಗಳನ್ನು ತೊಗೊಂಡೇವಿ. ಈಗ ತ್ರಿಭುಜದ ಮಧ್ಯರೇಖೆ ಅಂದರೆ ಎಲ್ಲಿರ್ತತಿ ಅನ್ನೋದನ್ನು ತಿಳ್ಕೊಂಡೀಗ. ಹಾಂ, ನೋಡಿರಿ, ತ್ರಿಭುಜದ ಮಧ್ಯರೇಖೆ ತಿಳ್ಕೊಳಕ್ಕೆ ನಾವೇನು ಮಾಡೋಣ, ಒಂದು ಚಟುವಟಿಕೆ ಮಾಡೋಣ. ಈಗ ಒಂದು ಬಾಹುವನ್ನು ತೊಗೊರಿ. ನೀವು ಏನು ಮಾಡಿರಿ, ಸಮಾನವಾಗಿ ಇರುವಂಗೆ ಅರ್ಧ ಆಗುವಂಗೆ ಮಡಚ್ರಿ. ಅದನ್ನ ಈ ಥರ ಒಂದು ತ್ರಿಭುಜದ ಒಂದು ಬಾಹುವನ್ನು ಈ ಥರ ಮಡಚ್ರಿ. ಮಡಚಿದ್ರೆ ಹಾಂ, ನೋಡ್ರಿ, ಮಡಿಸಿದಾಗ ನಿಮ್ಗೆ ಇಲ್ಲೊಂದು ಬಿಂದು ಸಿಗ್ತತಿ ಮಧ್ಯದೊಳಗೆ. ಆ ಬಾಹುವಿನ ಮಧ್ಯದೊಳಗೆ ಬಿಂದು ಸಿಗ್ತತಿ, ಅದನ್ನು ಗುರುತಿಸ್ತಾರೆ ನೋಡ್ರಿ. ಹೌದಾ? ಈ ಥರ ಒಂದು ಬಿಂದು. ಈ ಬಿಂದು ಏನು ಮಾಡ್ತಂದ್ರೆ ಇದು ಈ ತ್ರಿಭುಜದ ಈ ಬಾಹುವನ್ನು 2 ಸಮಾನ ಭಾಗಗಳನ್ನಾಗಿ ಮಾಡ್ತತಿ. ಅಂದ್ರೆ ಇದು ಎಷ್ಟು ಇರ್ತತಿ, ಇದು ಅಷ್ಟೇ ಇರ್ತದೆ. ಅದರ ಅರ್ಥ ಈ ಬಾಹುವಿನ ಮಧ್ಯ ಬಿಂದು ಇದು. ತ್ರಿಭುಜದ ಈ ಪಾದ ಐತಲ್ಲ, ಕೆಳಗಿನ ಬಾಹು, ಅದರ ಮಧ್ಯ ಬಿಂದು. ಈಗೇನು ಮಾಡೋಣ ನಾವು, ಈ ಮಧ್ಯ ಬಿಂದುವನ್ನು ಸೇರಿಸುವಂಗೆ ಇದರ ಅಭಿಮುಖ ಶೃಂಗ ಐತಲ್ಲಿದೆ, ಅಲ್ಲಿಂದ ಇಲ್ಲಿಗೆ ಒಂದು ರೇಖಾಖಂಡವನ್ನು ಎಳೆಯೋಣ. ಎಳೀರಿ ಎಲ್ಲರೂ. ಅಲ್ಲ, ಇದಕ್ಕೆ ಒಂದು ಹೆಸರು ಕೊಡೋಣ. ಇದು ಡಿ, ಇದು ಎ, ಇದು ಬಿ, ಇದು ಸಿ ಅಂತ ಕೊಟ್ರಿ. ಓಕೆ. ಹಾಂ, ಈಗ ಎಲ್ಲರೂ ಎಳೆದಿರ ಅಂದ್ಕೊಂಡೇನೆ. ನೋಡ್ರಿ, ಈಗ ನಾವು ಎಳೆದಂಥ ಈ ರೇಖಾಖಂಡ ಐತೆ ಅಲ್ಲಿದೆ, ಇದು ಮಧ್ಯರೇಖೆ, ತ್ರಿಭುಜದ ಮಧ್ಯರೇಖೆ. ಏನು ತ್ರಿಭುಜದ ಮಧ್ಯರೇಖೆ ಅಂದ್ರೆ, ತ್ರಿಭುಜದ ಒಂದು ಶೃಂಗದಿಂದ ಅದರ ಅಭಿಮುಖ ಬಾಹು ಇರ್ತತಲ್ಲ, ಆ ಅಭಿಮುಖ ಬಾಹುವಿನ ಮಧ್ಯ ಬಿಂದುವನ್ನು ಸೇರಿಸುವಂತೆ ಎಳೆದ ರೇಖಾಖಂಡವನ್ನು ನಾವು ಮಧ್ಯರೇಖೆ ಅಂಥೇಳಿ ಕರಿತೇವೆ, ಹೌದಲ್ಲ? ಹಾಂ, ಈ ಮಧ್ಯರೇಖೆ ಏನು ಮಾಡ್ತತಿ, ಅಭಿಮುಖ ಬಾಹುವನ್ನು 2 ಸಮಾನ ಭಾಗಗಳನ್ನಾಗಿ ಮಾಡ್ತತಿ. ಹಂಗಾರೆ ನಾವು ಒಂದು ತ್ರಿಭುಜದೊಳಗೆ ಎಷ್ಟು ಮಧ್ಯರೇಖೆಗಳನ್ನ ಎಳಿಬೋದು ನೋಡ್ರಿ, ಒಂದು ಎಳೆದೇವೆ ಈಗ, ಹೌದಲ್ಲ? ಇನ್ನೂ ಎಳೆಯೋಕ್ಕೆ ಸಾಧ್ಯ ಐತಿ. ಈಗ ಈ ಬಾಹುವನ್ನು ತೊಗೊಂಡು ಇದನ್ನು ಈ ರೀತಿ ಮಡಿಸೋಣ. ಅವಾಗ ನಮಗೆ ಇಲ್ಲೊಂದು ಮಧ್ಯ ಬಿಂದು ಸಿಗ್ತತಿ. ಆ ಮಧ್ಯ ಬಿಂದು ಅದರ ಅಭಿಮುಖ ಶೃಂಗ ಐತಲ್ಲ, ಇದು ಸಿ, ಇಲ್ಲಿಂದ ಇಲ್ಲಿಗೆ ಸೇರುವಂಗೆ ಒಂದು ರೇಖಾಖಂಡ ಎಳಿಬೋದು, ಹೌದಾ? ನೋಡಿ, ಪಟ್ನ ಹೇಳಿರಿ, ಬೇಗನೆ 2, ಹೌದಾ? ಆ ನಂತರ ಹೇಳಿದ್ರೆ ಹಾಂ, ಇನ್ನೂ ಒಂದು ಎಳಿಬೋದು ನಾವು. ಯಾವ ಬಾಹು ಇದು? ಸಿ, ಎ ಸಿ ಬಾಹು. ಎ ಸಿ ಬಾಹುವನ್ನು ಮಡಿಸ್ಕೊಳ್ಳೋಣ. ಹಿಂಗೆ ಅದರದ್ದು ಒಂದು ಮಧ್ಯ ಬಿಂದು ಸಿಗ್ತತಿ. ಅದಕ್ಕೆ ಬಿ ಶೃಂಗದಿಂದ ಒಂದು ರೇಖಾಖಂಡವನ್ನು ಎಳಿ ನೋಡ್ರಿ, ಹೌದಾ? ನೀವೆಲ್ಲರೂ ಹೇಳಿದ್ರಂತೀನಿ. ಇಲ್ಲಿ ನೋಡ್ರಿ, ಲಕ್ಷ ಕೊಡ್ರಿ, ಈ ಕಡೆ ನೋಡ್ರಿ, ಇಲ್ಲಿ ಹಂಗೆ. ಈಗ ನೋಡ್ರಪ್ಪ, ಒಂದು ತ್ರಿಭುಜದೊಳಗೆ ನಾವು 3 ಮಧ್ಯರೇಖೆಗಳನ್ನು ಎಳಿಬೋದು, ಹೌದಲ್ಲ? ಅರ್ಥಾತ್ 3 ಮಧ್ಯರೇಖೆ. ಆ 3 ಮಧ್ಯರೇಖೆಗಳು ತ್ರಿಭುಜದ ಒಳಗನ ಇರ್ತಾವೆ. ಯಾವುದೇ ನೀವು ಇದರ ತ್ರಿಭುಜವನ್ನು ತೊಗೊಂಡು ನಾವು ಮಧ್ಯರೇಖೆಗಳನ್ನ ಹೇಳಿದ್ರೆ ಆ ಎಲ್ಲ ಮಧ್ಯರೇಖೆಗಳು ತ್ರಿಭುಜದ ಒಳಗಡೆನ ಬರ್ತಾವು. ಒಂದು ತ್ರಿಭುಜದಲ್ಲಿ 3 ಮಧ್ಯರೇಖೆಗಳನ್ನ ಎಳೆಯಬಹುದು, ಅದಲ್ಲ? ಹಂಗಾರೆ ಮಧ್ಯರೇಖೆ ಎಂದರೇನು? ತ್ರಿಭುಜದ ಒಂದು ಶೃಂಗದಿಂದ ಅದರ ಅಭಿಮುಖ ಬಾಹುವಿನ ಮಧ್ಯ ಬಿಂದುವನ್ನು ಸೇರಿಸುವಂತೆ ಎಳೆದ ರೇಖಾಖಂಡವನ್ನು ಮಧ್ಯರೇಖೆ ಅಂಥೇಳಿ ಕರಿತೇವೆ. ಓಕೆ, ನಿಮ್ಮ ತೋರಿಸ್ರಿ ಬೇಗನೆ. ಹಾಂ, ಎಲ್ಲರಿಗೂ ಧನ್ಯವಾದಗಳು. ಕಟ್.